ಕಾರು ಅಪಘಾತದ ಹಿಂದೆ ಹಲವು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಯಾವಾಗಲೂ ಎಸ್ಕಾಟ್ ಅನ್ನು ಬಳಸ್ತಾ ಇದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ರಾ ಅನ್ನುವಂತಹ ಪ್ರಶ್ನೆ ಮತ್ತು ಯಾಕಾಗಿ ಅನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎಸ್ಕಾಟ್ ಬಿಟ್ಟು ಸಚಿವೆ ಹೆಬ್ಬಾಳ್ಕರ್ ಪ್ರಯಾಣ. ಬೆಳಗಾವಿ ತಲುಪುವಷ್ಟರಲ್ಲಿ ಕಾರು ಅಪಘಾತ. ಎಸ್ಕಾಟ್ ಬಿಟ್ಟು ಸಚಿವೆ ಹೆಬ್ಬಾಳ್ಕರ್ ಹೊರಟಿದ್ದೇಕೆ? ಒಂದು ಕಡೆ ನಜ್ಜುಗುಜ್ಜಾಗಿರೋ ಕಾರು, ಮತ್ತೊಂದು ಕಡೆ ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಕಿವಿ ಹಾಗೂ ಕೆನ್ನೆಗೆ ಗಾಯ ಮಾಡಿಕೊಂಡಿರೋ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ. ಹೌದು, ನಿನ್ನೆ ಬೆಂಗಳೂರಿನ ಕಾಂಗ್ರೆಸ್ ಶಾಸಕಾಂಗ ಸಭೆ ಮುಗಿಸಿ ತಡರಾತ್ರಿ ಸಹೋದರ ಜೊತೆಗೆ ತಮ್ಮ ಸರ್ಕಾರಿ ಕಾರಿನಲ್ಲಿ ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿದ್ರು. ಕಾರು ಬೆಳಗಾವಿ ಜಿಲ್ಲೆ ಪ್ರವೇಶಿಸಿ ಕಿತ್ತೂರು ದಾಟಿದ ಬಳಿಕ ಅಂಬಡಗಟ್ಟಿ ಗ್ರಾಮದ ಬಳಿ ನಾಯಿ ಅಡ್ಡ ಬಂತೋ ಅಥವಾ ಕಂಟೈನರ್ ವಾಹನವೇ ಹೆಬ್ಬಾಳ್ಕರ್ ಇದ್ದ ಕಾರನ್ನ ಉಜ್ಜಿಕೊಂಡು ಮುಂದೆ ಹೋಯ್ತೋ ಗೊತ್ತಿಲ್ಲ. ಆದ್ರೆ ಸಚಿವರಿದ್ದ ಕಾರು ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಸರ್ವಿಸ್ ರಸ್ತೆಯ ಪಕ್ಕದಲ್ಲಿನ ಮರಕ್ಕೆ ಡಿಕ್ಕಿಯಾಗಿ ಸಂಪೂರ್ಣ ನಜ್ಜುಗುಜ್ಜಾಗಿ ನಿಂತಿದೆ. ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಷತ್ ಸದಸ್ಯ ಹಟ್ಟಿಹೊಳಿ ಇದ್ದ ಕಾರ್ಗೆ ಎಸ್ಕಾಟ್ ಯಾಕೆ ಬಳಸಿಲ್ಲ ಎಂಬ ಪ್ರಶ್ನೆಗಳು ಮೂಡತೊಡಗಿವೆ. ಈ ಬಗ್ಗೆ ಕೇಳಿದ್ದಕ್ಕೆ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಹೇಳಿದ್ದು ಹೀಗೆ: ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯ ನಂತರ ತರಾತುರಿಯಲ್ಲಿ ರಸ್ತೆ ಮಾರ್ಗದ ಮೂಲಕ ಬೆಳಗಾವಿಗೆ ಬರಲು ಯಾಕೆ ನಿರ್ಧಾರ ಮಾಡಿದ್ರು ಎನ್ನುವ ಪ್ರಶ್ನೆಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಈ ಪ್ರಶ್ನೆಗೆ ಸಚಿವೆ ಹೆಬ್ಬಾಳ್ಕರ್ ಆಗ್ಲಿ ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಯಾಗ್ಲಿ ಉತ್ತರಿಸುವ ಗೋಜಿಗೆ ಹೋಗಿಲ್ಲ. ಪೊಲೀಸರೇ ಎಸ್ಕಾಟ್ ಕೊಡ್ಲಿಲ್ವಾ ಅಥವಾ ಪೊಲೀಸರು ಎಸ್ಕಾಟ್ ಕೊಡ್ತೀವಿ ಅಂದ್ರೂ ಸಹ ಸಚಿವರು ಬೇಡ ಅಂತ ನಿರ್ಲಕ್ಷ್ಯ ತೋರಿದ್ರ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ. ಎಲ್ಲೇ ಹೋದರೂ ಸಹ ಎಸ್ಕಾಟ್ ಬಳಸುವ ಸಚಿವೆ ಹೆಬ್ಬಾಳ್ಕರ್ ಬೆಂಗಳೂರಿನಿಂದ ವಾಪಸ್ ಬರಬೇಕಾದ್ರೆ ಯಾಕೆ ಎಸ್ಕಾಟ್ ಬಳಸಲಿಲ್ಲ ಎನ್ನುವ ಪ್ರಶ್ನೆಗಳಿಗೆ ಇಲಾಖೆಯೂ ಸಹ ಉತ್ತರಿಸಿಲ್ಲ. ಆದ್ರೆ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಯವರು ರಾತ್ರಿ ನಾವು ತಡವಾಗಿ ಬೆಂಗಳೂರಿನಿಂದ ಹೊರಟಿದ್ರಿಂದ ಯಾರಿಗೂ ಸಹ ಮಾಹಿತಿ ನೀಡಿರಲಿಲ್ಲ ಎಂದು ಹೇಳಿದ್ದಾರೆ. ಇಲ್ಲ, ಬೆಂಗಾವಲ್ ವಾಹನ ಇರಲಿಲ್ಲ. ಅದು ರಾತ್ರಿ CLP ಮೇಲೆ ನಾವು ಲೇಟಾಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ. ಬೆಂಗಾವಲ್ ವಾಹನದು ಯಾವುದೇ ಇನ್ನೇನು ಒಂದು 15 ನಿಮಿಷದಲ್ಲಿ ಬೆಳಗಾವಿ ಮುಟ್ತಿದ್ವಿ, ಅಷ್ಟರೊಳಗೆ ಇದೊಂದು ಘಟನೆ ನಡೆದೋಯ್ತು. ಒಟ್ಟಿನಲ್ಲಿ ಕಾರು ಅಪಘಾತದಲ್ಲಿ ಅದೃಷ್ಟವಶಾತ್ ಎಲ್ಲರೂ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಮನೆ ದೇವರ ಪೂಜೆಗೆ ಬೇಗ ಹೋಗಬೇಕು ಎನ್ನುವ ಭರದಲ್ಲಿ ಎಸ್ಕಾಟ್ ಬಳಸದೆ ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಉದ್ಭವಿಸಿದೆ. ಕ್ಯಾಮರಾಮ್ಯಾನ್ ಸುನಿಲ್ ಹಾಗೂ ವಿನಾಯಕ್ ಜೊತೆಗೆ ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.